ಇವ್ರಿಗೂ ಕ್ಯಾಮ್ರಾ ಮುಂದೆ ಇಂಟ್ರೊಡ್ಯೂಸ್ ಮಾಡಿಸ್ದಲ್ಲಿರೋರ್ನೆಲ್ಲ ಅಟ್ಲೀಸ್ಟ್ ಫೋಟೋದಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ಸೋಣ. ಇಲ್ಲಿ ಒಬ್ರು ನಮ್ಮ ಅಪ್ಪ ಮಿಸ್ಸಿಂಗು, ಅದ್ ನೆನ್ಸ್ಕೊಂಡಾಗೆಲ್ಲ ನಂಗೆ ತುಂಬಾನೇ ಬೇಜಾರಾಗುತ್ತೆ ಗೈಸ್. ಯಾರಿಗೆ ತಾನೇ ಬೇಜಾರಾಗಲ್ಲ. ಇರ್ಲಿ ಬಿಡಿ, ಹೋಗ್ಲಿ. ಈಗ 13, 14, 15, 16, 16 ಫೋಟೋ ಒಂದು ಫ್ರೇಮಲ್ಲಿ ಹಾಕೋರು. ಒಂದು ಇನ್ನೊಂದು ಐತೆ ತೆಗಿ, ಇನ್ನ ಲಿಸ್ಟ್. ಇಲ್ಲಿ ನಾನು ನನ್ನ ಹಸ್ಬೆಂಡ್ ನೋಡಿ ಯಾಕೆ ಒಂಥರ ಪೂಜೆಗಾರ ಮಾಡ್ತೀವಿ, ನನಗೆ ಒಂಥರ ನಾಚಿಕೆ ಮಾಡ್ದೆ. ಹಸ್ಬೆಂಡ್ ಗಿಜೋಣ ಅಂಬಿಯನು ಮುಡ್ಗೊಂಡು ಈ ಫ್ರೇಮ್ ನಂಗೆ ತುಂಬಾ ಇಷ್ಟ. ಇದು ಬ್ಲಾಕ್ ಅಂಡ್ ವೈಟ್ ಗಿಂತ ಕಲರ್ ಅಲ್ಲಿ ಇದ್ದಿದ್ರು ಇನ್ನೂ ಸೂಪರ್ ಆಗಿ ಬಂದಿರೋ ಜೂಮ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರಿಗೂ ನಮಸ್ತೆ. ಎಸ್, ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ. ಕೊನೆಗೂ ವಿಷ್ಣು ಬರ್ಡೇದು ಆಲ್ಬಮ್ ಬಂದಿದೆ. ಸೊ ತಡ ಮಾಡೋದ್ ಬೇಡ, ನಿಮ್ ಮುಂದೆ ಸೊ ನಿಮ್ ಮುಂದೆ ಬೇಗ ಈ ಒಂದು ಬರ್ಡೇದು ಆಲ್ಬಮ್ ನ ತೋರಿಸ್ತೀವಿ. ತುಂಬಾನೇ ಚೆನ್ನಾಗಿದೆ ಅಲ್ಲ ಅಂಬಿ ಆಲ್ಬಮ್? ಇಷ್ಟ ಆಯ್ತಲ್ಲ? ನನಗೂ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿ ಬಂದಿದೆ ಆಲ್ಬಮ್. ಮೀನ್ಸ್ ನಾವು ಯಾವ್ದೇ ರೀತಿ ಕಸ್ಟಮೈಸ್ ಮಾಡ್ಸಿಲ್ಲ. ಅಂದ್ರೆ ಹಿಂಗೆ ಬೇಕು ಹಂಗೆ ಬೇಕು ಪರ್ಫೆಕ್ಟ್ ಆಗಿ ಬೇಕು ಅಂತ ಏನೂ ಹೇಳಿಲ್ಲ. ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಡ್ರಿ ಅಂತ ಹೇಳಿದ್ದೆ ನಾನು. ಅವ್ರು ಯಾವ್ದಾದ್ ಬೇಕು ಆ ಫೋಟೋ ಎಲ್ಲ. ನನಗೇನ್ ಕಾಮಿಡಿ ಅಂದ್ರೆ ದೊಡ್ಡವ್ರದೆಲ್ಲ ಚಿಕ್ಕದಾಗ ಹಾಕೋರೆ, ಚಿಕ್ಕವ್ರದೆಲ್ಲ ದೊಡ್ಡದಾಗ ಹಾಕೋರೆ. ಅವ್ರಿಗೆ ಗೊತ್ತಾಗಿರ್ಬೇಕು ಫ್ಯಾಮಿಲಿ ಯಾರು ಫ್ರೆಂಡ್ಸ್ ಯಾರು ಅಂತ. ಸೊ ಅದರಿಂದ ಅಷ್ಟೇ. ಆಕ್ಚುಲಿ ನಮ್ಮ ಅಮ್ಮನೂ ಬೇಜಾರ್ ಮಾಡ್ಕೊಂತಾರೆ. ಹಾಯ್ 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 ಹಾಯ್. ಸೊ ಅಂತಂದ್ರೆ ಫ್ರೆಂಡ್ಸ್ ಅವ್ರು ಎತ್ಕೊಂಡಿರೋದ ವಿಷಯನ ಹೈಲೈಟ್ ಮಾಡಿದ್ದಾರೆ. ಬಟ್ ನಮ್ ಫ್ಯಾಮಿಲಿ ಅವ್ರದ್ದೆಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಅದೊಂದು ಬಿಟ್ರೆ ಇನ್ನೇನಿಲ್ಲ. ತುಂಬಾನೇ ಚೆನ್ನಾಗಿದೆ ಫೋಟೋಸ್ ಮಾತ್ರ. ಬಾ ತೋರ್ಸೋಣ. ಆಕ್ಚುಲಿ ನಾವು ಹೇಳಿದ್ವಿ ಹನುಮಾನ್ ಜಯಂತಿ ದಿವಸ ವಿಷ್ಣುಗೆ ಆಂಜನೇಯಂದು ಗೆಟಪ್ ಹಾಕ್ಬೇಕು ಅಂತ. ಬಟ್ ಅವತ್ತು ಹಾಗಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಲ್ವಾ, ಹನುಮಾನ್ ಜಯಂತಿ ಡೇ ದಿವಸ ನಾನು ಕೂಡ ಪೂಜೆ ಮಾಡಿಲ್ಲ. ಇವನ್ ಅಂಬಿನೇ ಪೂಜೆ ಮಾಡ್ದ. ಗರ್ಲ್ಸ್ ಥಿಂಗ್ಸ್. ಸೊ ಡೆಲಿವರಿ ಆದ್ಮೇಲೆ ಫಸ್ಟ್ ಪೀರಿಯಡ್ ಆಗಿತ್ತು ನನಗೆ. ಸೊ ಅದಕ್ಕೋಸ್ಕರ ನಾವು ಅವನಿಗೆ ಯಾವುದೇ ತರ ಒಂದು ಕಾಸ್ಟ್ಯೂಮ್ ಹಾಕಕ್ ಆಗಿಲ್ಲ. ಸೊ ಆಂಜನೇಯಿಂದ ಹಾಕ್ಬೇಕಂತಂದ್ರೆ ಒಂದ್ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಹಾಕ್ಬೇಕು. ಯಾಕೆ ಅಂತಂದ್ರೆ ನಾವು ಅವ್ರನ್ನ ಪಾಲಿಸೋದ್ರಿಂದ. ಸೊ ಅದಕ್ಕೋಸ್ಕರ ಅಂಬಿ ಜಸ್ಟ್ ಮನೇಲೆ ಪೂಜೆ ಮಾಡ್ದ. ಅವತ್ತಿಂದ ವ್ಲಾಗ್ ಮಾಡಕ್ ಆಗಿಲ್ಲ. ಆಕ್ಚುಲಿ ನಾನು ಹೇಳ್ದೆ ನಾನೆಲ್ಲ ಫೈನ್ ಆಗಿದ್ದೀನಿ, ಬಾ ವ್ಲಾಗ್ ಮಾಡೋಣ ಅಂತ. ಅಂಬಿನೇ ರೆಸ್ಟ್ ತಗೋ ಅಂತ ಹೇಳಿ ಏನ್ ವ್ಲಾಗೇ ಮಾಡಿರ್ಲಿಲ್ಲ ಇಷ್ಟು ದಿವಸ. ಸೊ ಅದಕ್ಕೆ ಹೇಗಿದ್ರು ವಿಷ್ಣು ಆಲ್ಬಮ್ ಬಂದಿತ್ತಲ್ವಾ. ಸೊ ಬನ್ನಿ, ತಡ ಮಾಡೋದ್ ಬೇಡ, ಕಾಯಿಸೋದ್ ಬೇಡ. ಬೇಗ ಬೇಗ ಆಲ್ಬಮ್ ಹೇಗಿದೆ, ಯಾರ್ಯಾರು ಏನೇನು ಎತ್ತ, ಇಲ್ಲಿವರೆಗೂ ಕ್ಯಾಮ್ರಾ ಮುಂದೆ ಇಂಟ್ರೊಡ್ಯೂಸ್ ಮಾಡಿಸ್ದಲ್ಲಿರೋರ್ನೆಲ್ಲ ಅಟ್ಲೀಸ್ಟ್ ಫೋಟೋದಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ಸೋಣ ಬನ್ನಿ ಗೈಸ್. ಇದು ನಾವು ಮತ್ತೆ ವ್ಲಾಗ್ ಮಾಡ್ತಾ ಇರೋದು 3ನೇ ಸತಿ ಅನ್ಸುತ್ತೆ. ಅವ್ನು ಫುಲ್ಲು ಡಿಸ್ಟರ್ಬ್ ಮಾಡ್ತಾ ಇದ್ದ. ಮಾಡಿ 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 ಸಾಕಾಗೋಯ್ತು. ಈಗ ಅದಕ್ಕೆ ಅದು ಸ್ವಲ್ಪ ಡೋರ್ ಹಾಕಂಬ ಅಲ್ಲಿ ಮಷಿನ್ ಸೌಂಡ್ ಬಂದ್ಬಿಡುತ್ತೆ. ಲೈಟ್ಸ್ ಆನ್ ಮಾಡ್ಬಿಟ್ಟು ಡೋರ್ ಹಾಕೋ. ಸರಿ ಬಾ, ಸರಿ ಬಾ ಗೈಸ್. ವಿಷ್ಣು ಆಲ್ಬಮ್ ಕೂತ್ಕೊಳ್ಳಿ, ನಿಮ್ಗಳಿಗೆ ತೋರಿಸ್ತೀವಿ. ಈಗ ವಿಷ್ಣು ಆಲ್ಬಮ್ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿದೆ ಅಲ್ಲ, ಒಂಥರ ಇದು ಚುಕ್ಕಿ ತರ ಕಾಣುತ್ತೆ. ಹಿಂಗ್ ಇಟ್ಕೊಂಡ್ರೆ ಕರೆಕ್ಟ್ ಕಾಣುತ್ತೆ. ಇದು ಒಂಥರ ಯೂನಿಕ್ ಆಗಿದೆ. ಸೊ ಅವ್ನ ಬರ್ತ್ಡೇ ಡೇಟ್ ಹ್ಯಾಪಿ ಫಸ್ಟ್ ಇಯರ್ ಬರ್ತಾರೆ ವಿಷ್ಣು ಅಂತ ಹಾಕಿದ್ದಾರೆ. ಬ್ಯಾಕ್ ಸೈಡ್ ತೋರಿಸಿ. ಬ್ಯಾಕ್ ಸೈಡ್ ಡಿಸ್ಟರ್ಬೆನ್ಸ್ ಇದೆ. ಬ್ಯಾಕ್ ಸೈಡ್ ಈ ರೀತಿ ಇದೆ. ಸೊ ಫ್ರಂಟ್ ಈ ರೀತಿ ಆಗಿದೆ. ಈಗ ಬನ್ನಿ, ತಡ ಮಾಡೋದ್ ಬೇಡ, ಓಪನ್ ಮಾಡೋಣ. ಎಲ್ಲ ಖಾಲಿ ಗೈಸ್. ಸುಮ್ನೆ ಫ್ರ್ಯಾಂಕ್ ಮಾಡಿದ್ವಿ ಗೈಸ್. ಇಲ್ಲ ಸುಮ್ನೆ ಹಂಗಂದ್ವಿ. ಈಗ ತೆಗೆದ್ರೆ ಜೋರಾಗಿ ಮಾತಾಡ್ಬೇಕಂಬಿ ನೀವು. ಇದು ಪಾರ್ಟಿ ಹಾಲು. ಇದು ನಾವು ಆಚೆ ಕಡೆಯಿಂದ ಈ ತರ ಇತ್ತು. ಪ್ರೇಮ್ ಸಾಗರ್ ಪಾರ್ಟಿ ಹಾಲು. ಇದು ಆಚೆ ಕಡೆ. ಇದು ಬ್ಯಾನರ್. ಈ ಬ್ಯಾನರ್ ಏನ್ ಹಾಕೋರು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಇದ್ರಲ್ಲಿ ವೆಲ್ಕಮ್ ಬೋರ್ಡ್ ಅದು. ಇದು ಮಾಮೂಲಿ. ಆಮೇಲೆ ಇದು ಡೆಕೋರೇಷನ್. ಇದೆಲ್ಲ ನೋಡಿದಿರ ರೀಲ್ಸ್ ಅಲ್ಲಿ ನೋಡೇ ಇರ್ತೀರಾ. ಮತ್ತಿನ್ನೇನ್ ತೋರ್ಸೋದು. ಇದೆಲ್ಲ ಪಾರ್ಟಿ ಹಾಲ್ ಬ್ಯಾನರ್. ನಾವು ಅವನಿಗೆ ಗಿಫ್ಟ್ ಕೊಟ್ಟಂತಹ ಕಾರ್. ಇವಾಗ ಆ ಕಾರ್ ಹೆಂಗಾಗಿದೆ ಅಂತ ನಮಗ್ ಮಾತ್ರ ಗೊತ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಬಂತು ಅಂದ್ರೆ ಅಂಬಿಯವ್ರ ತಂಗಿ, ದೊಡ್ಡ ತಂಗಿ, ಅಂಬಿಯವ್ರ ಮಾವನ್ ಮಗಳು, ಅಂಬಿಯವ್ರ ಅಮ್ಮ ನೋಡ್ರಿ. ನಮ್ಮ ಅಮ್ಮ ಅಲ್ಲಿ ಮೂಲ ಕುಂತು ಬಿಟ್ಟಿದ್ದಾರೆ. ಅದು ಫೋಕಸ್ ಆಗ್ತದೆ. ನಮ್ ತಮ್ಮ ಅಂಬಿ ತಮ್ಮ. ಇದು ನನ್ನ ತಮ್ಮನ್ ಫ್ರೆಂಡ್ಸು. ಆಮೇಲೆ ಇದು ಅಂಬಿಯವ್ರ ಅಣ್ಣ, ಅಂಬಿ ಫ್ರೆಂಡ್. ಸೊ ಇದೆಲ್ಲ ಕೂಡ ಅಂಬಿಯವರ ಅಮ್ಮನ ಬಿಲ್ಡಿಂಗ್ ಅಲ್ಲಿ ಇರುವಂತವ್ರು. ಆಗಿಂದ ಪರಿಚಯ. ನೀವು ಚಿಕ್ಕವರಿಂದಾಗಿದ್ದಾನು ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋರು ಇವರೆಲ್ಲಾನು. ಈ ಕಡೆ ಬಂದ್ರೆ ದರ್ಶು, ಅಂಬಿಯವ್ರಪ್ಪ ನೋಡಿ ಗೈ, ಸೇಮ್ ಅಂಬಿ ತರಾನೇ ಇದಾರೆ. ತೋರಿಸ್ಬಿಡ್ತೀನಿ ಜೂಮ್ ಅಲ್ಲಿ. ಸೇಮ್ ಇದಾರ. ಅಂಬಿ ತಮ್ಮ ಅವ್ರ ಫ್ರೆಂಡ್ಸ್. ಆಮೇಲೆ ಈ ಕಡೆ ಬಂದ್ರೆ ಪಾರ್ಟಿ ಹಾಲ್. ನೋಡೇ ಇರ್ತೀರ ಅದನ್ನೆಲ್ಲ ರೀಲ್ಸ್ ಅಲ್ಲಿ. ಇವಾಗ ನೋಡಿ ನಮ್ ಬಾಸ್ ಹೆಂಗಿದ್ದಾರೆ. ಇವ್ರ ಬಾಸ್ ಅಂತ ಅವ್ರು, ನಮ್ ಬಾಸ್ ಅವರು. ಯಾಕಂದ್ರೆ ಅಷ್ಟು ರೋದನೆ ಕೊಡ್ತಾನೆ ಗೈಸ್. ಎಷ್ಟು ಸತಿ 2 ಸತಿ ಬ್ಲಾಗ್ ಡಿಲೀಟ್ ಮಾಡಿರೋದು ಅವನಿಗೋಸ್ಕರ. ಮಾಡಿ ಬಿಡಕ್ಕೆ ಆಗಿಲ್ಲ. ಇಲ್ಲಾಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಲೆಲ್ಲ ಪೋಸ್ಟ್ ಆಗ್ಬೇಕಿತ್ತು. ಇಲ್ಲಿ ಬಂದ್ರೆ ನಾವು 3 ಜನ ಫ್ಯಾಮಿಲಿ. ನೋಡಿ ಏನಿದು ಒಂದೊಂದ್ ಸತಿ ನಿಂಗೆ ಸುಮ್ಮನೆ ತೋರಿಸ್ಬಿಡು. ಬಿಕಾಸ್ ನಮ್ಮ ಬಗ್ಗೆ ಹೇಳ್ಕೊಳ್ಳೋಂಥದ್ದು ಏನೂ ಇಲ್ಲ ಗೈಸ್. ಅದಕ್ಕೋಸ್ಕರ ಮಾತಾಡು, ಜೋರ ಮಾತಾಡು. ಇದು ಅಷ್ಟೇ. ನಮ್ಮ ಬಗ್ಗೆ ಏನು ಹೇಳ್ಕೊಳ್ಳೋದೈತಿ ಇದರಲ್ಲಿ ಎಲ್ಲ ನೀವೇ ಹೇಳ್ಬಿಡ್ರಿ ನಮ್ಮ ಬಗ್ಗೆ.
ಅಷ್ಟೇ. ಹೇಗಿದೆ ಆಲ್ಬಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಈ ರೀತಿ ಮಾಡ್ತಿದ್ದೀವಿ. ಈ ಕಡೆ ಬಂದರೆ ಇದು ಡೆಕೋರೇಷನ್ ಕಂಪ್ಲೀಟ್ ಆದ್ಮೇಲೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಇದು ಫೈರ್ ಆಗ್ತಿರೋದು ನೋಡಿ. ಈ ಥರ ಇದೆ. ಇಲ್ಲಿ ನೋಡಿ, ಇವನು ಗಿಫ್ಟ್ ಇಟ್ಕೊಂಡು ಕುಂತಿದ್ದಾನೆ. ಇದು ಕೇಕ್ ಕಟ್ಟಿಂಗ್ ಟೈಮ್. ನಾವು ಯಾವಾಗ ಮಾತಾಡ್ತೀವಿ ಅಂದ್ರೆ ಫ್ಯಾಮಿಲಿ ಬಂದ ನಾವು ಮಾತಾಡ್ತೀವಿ. ಇದೆಲ್ಲ ನಾವು ಅಂಬಿಗೆ ತಿನ್ಸೋದು, ನನಗೆ ತಿನ್ಸೋದು, ಕೇಕ್ ಕಟ್ ಮಾಡಿದ್ಮೇಲೆ ಅದು ಮಾಮೂಲಿ ನಾರ್ಮಲ್. ಇಲ್ಲಿ ನೋಡಿ ಗೈಸ್, ನಾನು ನನ್ನ ಮಗ ಹೇಗಿದ್ವಿ. ಇದನ್ನ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ಗಿಂತ ಕಲರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೂ ಚೆನ್ನಾಗಿದೆ. ಎಲ್ಲ ಕೇಕ್ ತಿನ್ಸೋದು. ಇಲ್ಲಿ ನೋಡ್ರಿ, ಇಷ್ಟು ಜನ ಕೇಕ್ ಕುಯ್ಬೇಕಾದಾಗ ಇದು ನನ್ನ ತಮ್ಮ ಅಂಬಿ ತಮ್ಮ ಇದೆಲ್ಲ ಕೇಕ್ ಕುಯ್ಬೇಕಾದ್ರೆ ಸಣ್ಣ ಮುನ್ನು ಬಂದಿದ್ರು. ಸೊ ನಿಮಗೂ ಗೊತ್ತು, ಸಣ್ಣ ಮುನ್ನೂರು ಫೋಟೋ ಕೂಡ ಇಲ್ಲ ಇದೆ. ಓಕೆ, ಈ ಸೈಡ್ ಬಂದ್ರೆ ನನ್ನ ಫೇವ್ರೆಟ್ ಫೋಟೋ ಗೈಸ್. ಇಡೀ ಆಲ್ಬಮ್ ಅಲ್ಲಿ ನಂಗೆ ಇಷ್ಟ ಆಗಿರೋ ಫೋಟೋ. ನನಗೂ ಅಷ್ಟೇ ಇದೆ. ಹೌದಾ? ಅವ್ನು ಎಷ್ಟು ಆಕ್ಟಿವ್ ಅವನು ಹೇಳು. ಎಷ್ಟು ಜನ ಎತ್ಕೊಂಡು ಮುತ್ತು ಕೊಟ್ರು ಅಷ್ಟು ಆಕ್ಟಿವ್ ಆಗಿದ್ದವನ. ಅಷ್ಟೆಲ್ಲ ಗಜಿ ಬಿಜಿ ಡ್ರೆಸ್ ಹಾಕಿದ್ರು ಅಷ್ಟೇ ಆಕ್ಟಿವ್ ಆಗಿದ್ದ. ನಿಮ್ಗೆ ಗೊತ್ತು, ವ್ಲಾಗ್ ಅಲ್ಲೆಲ್ಲ ನೋಡಿರ್ತೀರಾ. ಈ ಕಡೆ ಬಂದ್ರೆ ಇವರೆಲ್ಲರೂ ನಮ್ಮ ಅಮ್ಮನ ಫ್ಯಾಕ್ಟ್ರಿ ಅವರು. ಇವರು ನಮ್ಮ ಅಮ್ಮನ ಇವರು ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಅಮ್ಮ, ನನ್ನ ಹೆಂಡತಿ. ಸೊ ಇದೆಲ್ಲ ಫ್ಯಾಮಿಲಿ ಕಂಪ್ಲೀಟ್. ಈ ಕಡೆ ಬಂದ್ರೆ ಅಂಬಿ ಅವ್ರ ದೊಡ್ಡ ತಂಗಿ. ಎಕ್ಸ್ಪ್ಲೇನ್ ಮಾಡಿ ಫ್ಯಾಮಿಲಿ ಬಗ್ಗೆ. ಅದೇ ನೀ ಹೇಳ್ದಲ್ಲ, ನಮ್ಮ ತಂಗಿ, ಇವ್ರು ನಮ್ಮ ಬಾವ, ಅವ್ರ ಗಂಡ. ಅದೇ ಬಾವ ಅಂದ್ರೆ ಅಷ್ಟೇ, ಗಂಡ ಅಂದ್ರೆ ಅಷ್ಟೇ ಅಲ್ಲ. ಓಕೆ, ಆಮೇಲೆ ಇವರು ನಮ್ಮ ಅಕ್ಕ, ಇವ್ ನಮ್ಮ ಬಾಮ. ಅಂಬಿ ಅವ್ರ ಚಿಕ್ಕಮ್ಮನ ಮಕ್ಕಳು. ಇವ್ ನಮ್ಮ ಬಾಮ. ಇವನು ನನ್ನ ಮಗ. ಈಗ ನಾಳೆಗೆ ಆಚೆ ಹಾಕೊಂಡ್ ಕುಂತವ್ನ. ಕಳ್ಳನ ಮಗನ? ಕಳ್ಳನ ಮಗ. ಇದ್ ನೋಡಿ, ಅವನೇ ಇಟ್ಕೊಂಡಿರೋ ತರ ಕಾಣಿಸಲ್ವಾ ಇದು ಹ್ಯಾಪಿ ಬರ್ಡೇ ಅಂತ. ಎಸಿ ನೋಡ್ರಿ, ನಾವು ಇದು ಕೋಟ್ ರಿಮೂವ್ ಮಾಡಿದ್ಮೇಲೆ ಒಂದು. ಇವರು ನನ್ನ ಫ್ರೆಂಡ್ ದೀಪಿಕಾ, ನಮ್ಮಮ್ಮನ ಫ್ಯಾಕ್ಟ್ರಿ ಅವರು. ಅಂಬಿಯವ್ರ ಅಪ್ಪ ಅಮ್ಮ ಅಂತ ಕೇಳ್ತಿದ್ರಲ್ಲ ಗೈಸ್, ನೋಡಿ ಅಂಬಿಯವ್ರ ಅಪ್ಪ ಅಮ್ಮ. ವ್ಲಾಗಲ್ಲಂತೂ ಬರಲ್ಲ, ಫೋಟೋದಲ್ಲಿ ಅದನ್ನ ನೋಡ್ಕೋಬಿಡಿ. ವ್ಲಾಗಲ್ಲಂತೂ ಮಾಡಿ ಮುಖ ಮುಚ್ಕೊಂಡ್ಬಿಡ್ತಾರೆ ವ್ಲಾಗಲ್ಲಿ ಬಂದು. ಇವ್ರು ನನ್ನ ಫ್ರೆಂಡ್ ಮೋನಿಕಾ, ಆಗ್ಲಿ ನೋಡಿದ್ವಲ್ಲ ಅಂಬಿಯವ್ರ ಅಕ್ಕ. ಎಲ್ಲ ಚೆನ್ನಾಗಿದೆಲ್ಲ, ಇದೆಲ್ಲ ಒಂಥರ ಯೂನಿಕ್. ಒಂದು ಫೋಟೋ ಇರೋ ಥರ ಇನ್ನೊಂದು ಫೋಟೋ ಮಾಡಿಲ್ಲ ಅವರು. ಇಲ್ಲಿ ನೋಡಿ, ಇಲ್ಲಿ ಬೇರೆ ಡಿಸೈನ್ ಇದೆ. ಇಲ್ಲಿ ನೋಡ್ರಿ, ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮವ್ರ ಅಮ್ಮ ಗೈಸ್. ಇವರು ನಮ್ಮ ಅಮ್ಮವ್ರ ಅಮ್ಮ, ನಮ್ಮ ಅಮ್ಮವ್ರ ಅಣ್ಣನ ಹೆಂಡತಿ, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ. ಇವರು ಅಂಬಿಯವ್ರ ದೊಡ್ಡಮ್ಮ, ಅಂಬಿಯವ್ರ ಅಮ್ಮವ್ರ ಅಕ್ಕ. ಇವಳು ನನ್ನ ಫ್ರೆಂಡ್. ಇದು ನಮ್ಮ ಅಮ್ಮವ್ರ ಅಕ್ಕ, ನಮ್ಮ ಅಮ್ಮನ ತಂಗಿ, ನಮ್ಮ ಅಜ್ಜಿ, ನಮ್ಮ ಅತ್ತೆ. ಇವರೆಲ್ಲ ಅಂಬಿ ಅವ್ರ ಬಿಲ್ಡಿಂಗು, ಅಂಬಿಯವ್ರ ಅಕ್ಕಪಕ್ಕ ಮನೆಯವರು. ಈ ಕಡೆ ಬಂದ್ರೆ ಅಂಬಿಯವ್ರ ಅಮ್ಮನ ತಂಗಿ, ಅಂಬಿಯವ್ರ ಅಮ್ಮವ್ರ ಅಕ್ಕ, ಅಂಬಿಯವ್ರ ಅಮ್ಮನ ಫ್ರೆಂಡು, ಅವ್ರ ಮಕ್ಕಳು. ಇಲ್ಲಿ ನೋಡಿ, ಹೇಳಿ ಈ ಫೋಟೋ ಬಗ್ಗೆ ಹೇಳಿ. ಏನ್ ಹೇಳ್ತಾರೆ ಅಂತ. ಏನ್ ಸಿಂಪಲ್, ಅವನು ಸಿಂಪಲ್. ಇಬ್ರು ಒಂದೇ ಸೈಡ್ ಎಲ್ಲ ಫೋಕಸ್ ಇಟ್ಟು ನೋಡ್ತಾವ್ರೆ. ಚೆನ್ನಾಗಿದೆ ಅವ್ರಿಬ್ರದ್ದು ದೊಡ್ಡದೀಗ. ಇನ್ನು ಈ ಸೈಡ್ ಬಂದ್ರೆ ಇದು ಒಂಥರ ಯೂನಿಕ್. ಎಲ್ಲ ಮಾಮೂಲಿ ರೀಲ್ಸ್ ಮಾಡೋದು ನೋಡಿದ್ದೀರಾ? ಇವ್ರು ರೀಲ್ಸ್ ಮಾಡ್ತಾರಲ್ಲ ಅವರು. ಇದು ಅಂಬಿ ಫ್ಯಾಮಿಲಿ. ಇವರು ನನ್ನ ಫ್ರೆಂಡ್ಸ್, ನನ್ನ 10th ಫ್ರೆಂಡ್ಸ್. ನನ್ನ ಬೆಸ್ಟ್ ಫ್ರೆಂಡ್ ಪಲ್ಲವಿನ ತೋರಿಸಿ ಅಂತ ಕೇಳ್ತಿದ್ರಿ ಗಿಫ್ಟ್ ವ್ಲಾಗಲ್ಲಿ. ಪಲ್ಲವಿ. ಸೊ ಇವರೆಲ್ಲ ನನ್ನ 10th ಫ್ರೆಂಡ್ಸ್. ಈ ಕಡೆ ಬಂದ ನೋಡಿ, ಇವ್ರ ನನ್ನ ಫ್ಯಾಮಿಲಿ. ಅಂಬಿಯವ್ರ ಅಣ್ಣ, ಅಂಬಿಯವ್ರ ಅಣ್ಣನ ಹೆಂಡತಿ ಸವಿ, ಆಮೇಲೆ ಅವಳ ಚಿಕ್ಕ ಮಗಳು, ಇನ್ನೊಬ್ಬ ದೊಡ್ಡ ಮಗ. ಅವನಿಲ್ಲ, ಇವ್ರು ದೊಡ್ಡಮ್ಮನ ಮಗ. ಇವರು ನಮ್ಮ ಅಮ್ಮವ್ರ ಅಣ್ಣನ ಹೆಂಡತಿ, ಅವ್ರ ತಂಗಿ, ಅವ್ರ ಮಕ್ಕಳು. ಇದು ಅಂಬಿ ಫ್ಯಾಮಿಲಿ. ಅವ್ರ ಮಾವ, ಅವ್ರ ಹೆಂಡತಿ, ಅವ್ರ ಫ್ಯಾಮಿಲಿ. ಇದು ನಮ್ಮ ಅಮ್ಮನ ಫ್ಯಾಕ್ಟ್ರಿ. ಸೂಪರ್ವೈಸರ್ಸು, ಮ್ಯಾನೇಜರ್ಸು ಅವರೆಲ್ಲ ಇರ್ತಾರಲ್ಲ ಅವರು. ಜೆಂಟ್ಸ್. ಇನ್ನು ಈ ಸೈಡ್ ಬಂದ್ರೆ ಕೇಕ್. ಹೀಗಿತ್ತು ಕೇಕ್ ಹೇಳಿದ್ದೆ, ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದೆ ಒಂಥರ. ಓಕೆ ಬಿಡ್ರಿ, ನೋಡಿದ್ರಿ. ಇವರು ಕೂಡ ರೀಲ್ಸ್ ಮಾಡ್ತಾರಲ್ಲ, ಇವರು ಗೌಡು ಗೊಂಬೆ. ಇವರು ಗೈಸ್ ನನ್ನ ತಮ್ಮ. ಇವರು ನಮ್ಮ ದೊಡ್ಡಮ್ಮನ, ನಮ್ಮ ಫ್ರೆಂಡ್ ಸೀನಣ್ಣ. ಇವರೆಲ್ಲ ಮಾಮೂಲಿ ಫ್ಯಾಮಿಲಿ. ಇವ್ರ ಫ್ಯಾಮಿಲಿ. ಇವರಲ್ಲಿ ಅವ್ರ ದೊಡ್ಡಮ್ಮನ ಮಕ್ಕಳು, ಇವರು ನಮ್ಮ ದೊಡ್ಡಮ್ಮನ ಮಕ್ಕಳು, ನಮ್ಮ ಚಿಕ್ಕಮ್ಮನ ಮಗ, ಇವರು ಅಪ್ಪ ಮಗ. ಇವ್ರ ಫ್ರೆಂಡ್ಸ್, ನನ್ನ ತಮ್ಮನ ಫ್ರೆಂಡ್ಸ್ ಅವರು. ಈ ಕಡೆ ಬಂದ್ರೆ ಇವರು ಕವಿತಾ ಆಂಟಿ, ನಮ್ಮ ಅಮ್ಮನ ಬೆಸ್ಟ್ ಫ್ರೆಂಡ್ ಫ್ಯಾಕ್ಟ್ರಿಲಿ. ಅವ್ರದ್ದು ಹೈಲೈಟ್ ಮಾಡಿ ಹಾಕಿದ್ದಾರೆ. ಸೊ ಇವರು ಫ್ರೆಂಡ್ಸ್. ಅವರು ಇವರೇ ಅಮ್ಮ ಅನ್ಕೊಂಬಿಟ್ಟಾರೆ, ಅಜ್ಜಿ ಅನ್ಕೊಂಬಿಟ್ಟವ್ರೆ. ಅಯ್ಯೋ, ನಾವ್ ಆಲ್ಬಮ್ ಮಾಡ್ಬೇಕಾದ್ರೆ ಏನು ಹೇಳಿರ್ಲಿಲ್ವಲ್ಲ, ಹಿಂಗೆ ಬೇಕಂತ. ಅದಕ್ಕೆ ಅವರು ಇವನು ನಮ್ಮ ಅಮ್ಮನ ಮಗ, ನಮ್ಮ ತಮ್ಮ, ಇವರು ಅವ್ರ ಫ್ರೆಂಡ್ಸ್. ಎಲ್ಲ ಫ್ರೆಂಡ್ಸ್. ಕ್ರಿಕೆಟ್ ಆಡಕ್ ಹೋಯ್ತಾರಲ್ಲ ಅವ್ರ ಫ್ರೆಂಡ್ಸ್. ಅಂಬಿ ತಮ್ಮ ಶಾಣ 5ನೇವನು, ಇವನು 6ನೇವನು. ಚಂದು ಟ್ಯಾಟೂ ಇಲ್ಲ, ಅವನೇ ಇಲ್ಲಿ ಫೋಟೋಗ್ರಾಫರ್ ಮಾಡಲ್ಲ, ಅವ್ರ ತಮ್ಮ. ಫೋಟೋ ಹಿಡಿದಿದ್ರಲ್ಲ, ಆಲ್ಬಮ್ ಮಾಡಿ ಫೋಟೋ ಹಿಡಿದ್ರಲ್ಲ, ಅವ್ರ ತಮ್ಮ, ಅವ್ರ ದೊಡ್ಡ ಫ್ರೆಂಡ್. ಇನ್ನು ಈ ಸೈಡ್ ಬಂದ್ರೆ ನಮ್ಮಮ್ಮ, ನನ್ನ ತಮ್ಮ, ಅಂಬಿ, ನಾನು. ಬಟ್ ಗೈಸ್ ಇದರಲ್ಲಿ ಒಬ್ರು ಮಿಸ್ಸಿಂಗು ಗೈಸ್, ನಮ್ಮಪ್ಪ. ಗೈಸ್ ನಾನು ನೋಡಿದಾಗೆಲ್ಲ ಎಷ್ಟು ಫೀಲ್ ಮಾಡ್ಕೊತಾ ಇರ್ತೀನಿ ಅಂತಂದ್ರೆ, ನಮ್ಮಪ್ಪ ಇರಬೇಕಿತ್ತು. ಯಾಕಂದ್ರೆ ಅಂಬಿಯವ್ರ ಅಪ್ಪ, ಅವ್ರ ಅಮ್ಮ ಅವರೆಲ್ಲ ನಿಂತು ಒಂದು ಫ್ಯಾಮಿಲಿ ತೆಗೆಸ್ಕೊಂಡಾಗ ನನ್ಗೊಂದು ಕಡೆ ಅನ್ನಿಸ್ತಿತ್ತು, ಅಯ್ಯೋ ನಮ್ಮಪ್ಪ ಇರಬೇಕಿತ್ತು ಅಂತ. ಬಿಕಾಸ್
ಅಪ್ಪ ಇಲ್ದಿರೋರಿಗೆ ಅಥವಾ ಅಮ್ಮ ಇಲ್ದಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಆ ಫೀಲ್ ಎಷ್ಟು ಇಕ್ಕಟ್ಟಾಗಿರುತ್ತೆ ಒಂದು ಫ್ಯಾಮಿಲಿ ಫೋಟೋ ನೋಡ್ಬೇಕಾದ್ರೆ. ಇಲ್ಲಿ ನೋಡಿ ಗೈಸ್, ಎಲ್ಲ ಫ್ಯಾಮಿಲಿ ತುಂಬಿರ್ಬೇಕಾದ್ರೆ ಇಲ್ಲಿ ಒಬ್ಬರು ನಮ್ಮ ಅಪ್ಪ ಮಿಸ್ಸಿಂಗು. ಅದು ನೆನ್ಸ್ಕೊಳಾಗೆಲ್ಲ ನಂಗೆ ತುಂಬಾ ಬೇಜಾರಾಗುತ್ತೆ ಗೈಸ್, ಯಾರಿಗೆ ತಾನೇ ಬೇಜಾರಾಗಲ್ಲ. ಇರಲಿ ಬಿಡಿ ಹೋಗ್ಲಿ. ಈಗ ನಮ್ಮಮ್ಮ ಗೈಸ್ ತುಂಬ ಜನ ಕೇಳ್ತಿದ್ರು, ನಮ್ಮ ಅಮ್ಮನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಇವ್ರು ನಮ್ಮಮ್ಮ, ನನ್ನ ತಮ್ಮ, ಇಲ್ಲಿ ನಮ್ಮಪ್ಪ ಒಬ್ಬರು ಇರಬೇಕಿತ್ತು ಬಟ್ ಮಿಸ್ಸಿಂಗ್ ಆಗಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇವರು ನಿಮ್ಮ ತಮ್ಮ ಇದಾರಲ್ಲ ಇಲ್ಲೇ, ನಿಮ್ಮ ಅಪ್ಪ ಇವನೇ ಅನ್ಕೊಂಬಿಡು. ಇವನೇ ಅನ್ಕೊಂತೀನಿ, ಇವನು ಅನ್ಕೊಂತೀನಿ, ಇವನು ಮೂರು ಜನ ನಮ್ಮಪ್ಪ ಅನ್ಕೊಂತೀನಿ. ಇಲ್ಲೊಬ್ರು ಮಿಸ್ಸಿಂಗ್ ನಮ್ಮಪ್ಪ ಓಕೆ ಅಷ್ಟೇ. ಇಲ್ಲಿ ನೋಡ್ರಿ, ಇಲ್ಲ ಇವನಪ್ಪ ನಮ್ಮ ಫ್ರೆಂಡ್, ನಮ್ಮಿ ಫ್ರೆಂಡ್ ಭಾವನಣ್ಣ, ನಮ್ಮಮ್ಮ. ನಮ್ಮಗನ ಎತ್ಕೊಂಡ್ರೆ ನಮ್ಮಮ್ಮ ನಂದು ಇವಂದು ಇಲ್ಲ ಅಂದ್ರೆ ಆಲ್ಬಮಲ್ಲಿ ಬೇಜಾರು ಮಾಡ್ಕೊತೀನಿ ಅಂತಿದ್ರೆ ಹೆಂಗೋ ತೆಗ್ದಿದ್ದಾರೆ. ನೆಕ್ಸ್ಟ್ ಅಲ್ಲಿ ನೋಡಿ ಒಂದು ಎರಡು. ಇನ್ನು ಈ ಸೈಡ್ ಬಂದರೆ ನಮ್ಮಮ್ಮನ ಫ್ಯಾಕ್ಟ್ರಿ ಅವರು, ಇವರೆಲ್ಲ ಫ್ಯಾಕ್ಟ್ರಿ ಅವರು. ಇಲ್ಲಿ ನಾನು, ನನ್ನ ಹಸ್ಬೆಂಡ್ ನೋಡಿ. ಯಾಕೆ ಒಂಥರ ಮುಜುಗರ ಮಾಡ್ಸಿ ನಂಗೆ ಒಂಥರ ನಾಚಿಕೆ ಮಾಡ್ದೆ. ಹಸ್ಬೆಂಡ್ ಗಿಜ್ವಾಳ ಅಂಬಿಯನು, ನಾನು ನಮ್ಮ ಹುಡುಗ. ಹಂಗಾದ್ರೆ ಇದು ಅಂಬಿಯವ್ರ ಅಣ್ಣ. ಇಲ್ಲಿ ನೋಡಿ ಪಾಪು ಅಂಬಿಯವ್ರ ಪಾಪದು, ಇವರೆಲ್ಲ ಫ್ಯಾಕ್ಟ್ರಿ. ಓಕೆ, ಒಂದೊಂದು ಫೋಟೋ ತೋರಿಸು, ಡಿಸೈನ್ ತೋರಿಸ್ಬಿಡು ಅಷ್ಟೇ ಗೈಸ್. ತಡಿ ಈ ಕಡೆಯಿಂದ ತೋರಿಸ್ಕೊತೀನಿ. ಇದು ನಮ್ಮ ಮೂರು ಜನದು. ಇಟ್ಸ್ ದಿಸ್ ಮೈ ಫೇವ್ರೆಟ್. ನಂದು ನನ್ನ ಗಂಡ ಅಂದರೆ ನಂದು ನಮ್ಮ ಹುಡುಗಂದು ಈ ಫ್ರೇಮ್ ನಂಗೆ ತುಂಬ ಇಷ್ಟ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ಗಿಂತ ಕಲರಲ್ಲಿ ಇದ್ದಿದ್ರೆ ಇನ್ನೂ ಸೂಪರಾಗಿ ಬಂದಿರೋ. ಝೂಮ್ ಅಲ್ಲಿ ತೋರಿಸ್ತಿದ್ಯಾ? ಹೆಂಗಿದ್ರಿ ಗೈಸ್ ಕಮೆಂಟ್ ಮಾಡಿ. ಜೋಡಿ ನೀವು ಇಷ್ಟಪಟ್ಟಿರೋ ಜೋಡಿನೇ ನಮ್ಮದು. ಓಕೆ ಓಕೆ, ಇದೆಲ್ಲ ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಬಾರ್ದು, ನಮಗೆ ಒಂಥರ ಮುಜುಗರ. ಇಲ್ಲಿ ನೋಡಿ ಗೈಸ್, ಇವರು ನವದಂಪತಿಗಳು ದರ್ಶು ಮತ್ತೆ ಭೂಮಿ, ಅಂಬಿ ತಂಗಿ ಭೂಮಿಕಾ. ಇವ್ರು ನೋಡಿ ಅಪ್ಪ ಮಗ ಇಬ್ರು ಯೋಯೋ ಹಿಂಗ್ ಮಾಡಿದ್ದಾರೆ. ಇಲ್ಲಿ ಯೋಯೋ ಹಿಂಗೆ ಕರೆಕ್ಟ್. ಇದು ಊಟ ಆದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ತಪ್ಸ್ಕೊಂಡ್ರು ಫೋಟೋ. ಇದು ನವೀನ್ ಸರ್, ಅಂಬಿ ತಮ್ಮ. ಓಕೆ ಓಕೆ, ಇಲ್ಲಿ ಎಲ್ಲ ಮಾಮೂಲಿ ನೋಡಿರ್ತೀರಲ್ಲ. ಇದು ಹುಲಿ, ನಾನು ಹುಲಿ. ಇವರು ವಸಂತ್ ಸರ್, ಸಣ್ಣ ಮುನ್ನು, ಯಾರ್ಯಾರು ಕ್ರಿಯೇಟರ್ಸ್ ಬಂದಿದ್ರು ಎಲ್ಲ ಕ್ರಿಯೇಟರ್. ಇಲ್ಲಿ ನಮ್ಮದು ಫ್ಯಾಮಿಲಿದು ಒಂದು. ಸೊ ಆಲ್ಬಮ್ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಯಾ ಅಕ್ಷತಾ ಅಕ್ಕ ಅವರು ಕೂಡ ರೀಲ್ಸ್ ಮಾಡ್ತಾರಲ್ಲ, ನೋಡಿರ್ತಾರೆ. ಅಕ್ಷತಾ ಹೇಮಂತ್ ಅವರು, ಅಂಬಿ ಫ್ರೆಂಡ್ಸ್ ಎಲ್ಲ ರೀಲ್ಸ್ ಮಾಡೋದು. ನಮ್ಮ ಅಮ್ಮನ ಫ್ಯಾಕ್ಟ್ರಿ ಅವರು, ಸಣ್ಣ ಮುನ್ನು. ಇಲ್ಲಿ ನೋಡಿ ಇವನು ವಿಷ್ಣು, ಅವ್ನು ಎಷ್ಟು ತೀಟ ಮಾಡ್ತಿದ್ದ, ಮಲ್ಸೆ ಬಿಟ್ವಿ ಹೋಗಿ ಆ ಕಡೆ. ಅವನ್ನೇ ಇಟ್ಕೊಂಡು ಆಲ್ಬಮ್ ಮಾಡ್ಬೇಕಂತಿದ್ದು ಮಾಡ್ಕೊಂಡ್ಬಿಟ್ಟ. ಇಲ್ಲಿ ನೋಡಿ ನಾನು, ಅಂಬಿ, ನಮ್ಮ ಅತ್ತೆ, ನಮ್ಮ ಮಾವ. ನೋಡಿ ಒನ್ ಸೆಕೆಂಡ್, ಈ ಫ್ರೇಮ್ ನನಗೆ ಬೇಕು ಗೈಸ್. ಹಿಂಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಇರಬೇಕಿತ್ತು, ಅದು ಮಿಸ್ಸಿಂಗ್ ಆಗಿದೆ, ಅದೊಂದು ಬೇಜಾರಿದೆ. ಇವ್ರು ಲಾಸ್ಟಲ್ಲಿ ಎಂಡಿಂಗಲ್ಲಿ ಬಂದ್ರು ನಮ್ಮ ಮಾಮ. ಇವ್ರು ಆಲ್ಮೋಸ್ಟ್ ಯಾವ ಫಂಕ್ಷನ್ಗೆ ಹೋಗಲ್ಲ ಅವರು. ನಮ್ಮ ಫಂಕ್ಷನಿಗೆ ಬಂದಿದ್ರು. ಈ ಸೈಡ್ ಬಂದರೆ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮಮ್ಮ, ಅವರು, ಅಂಬೆಯವರಪ್ಪ, ಅವ್ರ ಅಮ್ಮ ಇಲ್ಲೇ ಇದ್ದಾರೆ ನೋಡ್ಬಿಡಿ. ಎಷ್ಟೊಂದು ಫೋಟೋ ಇದೆ ಅವ್ರು. ನಮ್ಮ ಅಕ್ಕ, ನನ್ನ ತಮ್ಮ, ಇವರಿಬ್ರು ಅಣ್ಣ ತಮ್ಮ. ಇಲ್ಲಿ ನಾನು, ನನ್ನ ಮಗ, ಇದ್ರಲ್ಲಿ ರೌಡಿ ಹೆಂಗಿದೆ ನೋಡ್ರಿ ಗೈಸ್ ಆ ಲುಕ್ಕು. ನೋಡಿ ಚಾಕ್ಲೇಟ್ ಕೊಟ್ಟಿದ್ದು ಕಿತ್ಕೋತೀವಿ ಅಂತ ಆ ಥರ ನೋಡ್ತಾರೆ ಅದು. ನಮ್ಮ ಇವಳು ಇದೇ ಎರಡೇ ಫೋಟೋಲಿ ಇರೋದು ತಂಗಿ, ನಮ್ಮ ಅಮ್ಮನ ತಂಗಿ ಮಗಳು, ನನ್ನ ತಂಗಿ ಅಷ್ಟೇ ಗೈಸ್. ಇಲ್ಲಿ ನೋಡಿ ಹಿಂಗೆ ನಿಂತವನು, ಚೆನ್ನಾಗಿ ಕಾಣ್ತಿದ್ದಲ್ಲ ಅವತ್ತು ವಿಷ್ಣು, ನಮ್ಮ ದೊಡ್ಡಮ್ಮ. ಇನ್ನೊಂದು ರೆಡ್ ಇದೆ ಗೈಸ್, ಅದನ್ನೊಂದು ಹಾಕ್ಬೇಕು. ಇವ್ರನ್ನ ಫಸ್ಟ್ ಝೂಮ್ ಮಾಡ್ತೀನಿ, ಯಾಕ ಒಳ್ಳೆಯವರು ಅದಕ್ಕೆ. ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮರ ಅಕ್ಕ, ನಮ್ಮ ಲವಿಗೆ ಫಸ್ಟ್ ಸಪೋರ್ಟ್ ಮಾಡ್ಬೋದು. ಇಲ್ಲಿ ನಾನು ಭೂಮಿ ಚೆನ್ನಾಗಿದ್ದೀವಲ್ಲ ಗೈಸ್, ಅದಕ್ಕೆ ನಾದ್ನಿ ಚೆನ್ನಾಗಿ ಕಾಣ್ತಿದ್ರು. ನಾವೆಲ್ಲೋದ್ರೂ ಒಟ್ಟಿಗೆ ಇರ್ತೀವಿ. ನಾನು ಭೂಮಿ ಆಲ್ಮೋಸ್ಟ್ ಒಟ್ಟಿಗೆ ಇರ್ತೀವಿ, ತಿನ್ನೋದು ಎಲ್ಲ ಒಟ್ಟಿಗೆ. ನಾನೊಬ್ಳು ನೋಡಿ ಗೈಸ್ ಇಲ್ಲಿ ಅವ್ರು ಬೇಡದು ನಿಂತ್ಕೊಳ್ಳಮ್ಮ ಅಂತ ನೋಡ್ರಿ. ಇವರು ಎಲ್ಲ ಊಟದ್ದು ಗೈಸ್, ಊಟದ ಫೋಟೋಸ್ ಬೇಕೇ ಬೇಕಲ್ವಾ ಅದಕ್ಕೆ. ಈಗ ಗಣೇಶ ನೋಡಿದ್ಯಾ ನೀವು ಎಂಟ್ರೆನ್ಸ್ ಅಲ್ಲಿ? ಇಲ್ಲ ನೋಡ್ಲಿಲ್ಲ. ಗಣೇಶ ಎಲ್ಲಿಂದ ಬಂತ ಅನ್ನೋದು ಅರ್ಧ ತಲೆ ಹುಳ. ಎಂಟ್ರೆನ್ಸ್ ಅಲ್ಲಿ ಇತ್ತು. ಏನ್ ಡೆಕೋರೇಷನ್ ಅದೇನ್ ಪಾರ್ಟಿ? ನಾನು ಫುಲ್ ಬಿಸಿ ಇದ್ದೆ ಬಿಡು, ನಂದೇ ನನಗೆ ಆಗಿ ಹೋಗಿತ್ತು ಅವತ್ತು ಬಿಡು. ತೋರಿಸಿದ್ರಲ್ಲಿ ನಂದು ನಿಮ್ದು ಪಾರ್ಟಿ ನೋಡಿ ಗೈಸ್. ನಾನು ನಮ್ದೇನಿಲ್ಲ ಗೈಸ್, ನಮ್ದು ತೋರಿಸ್ಬೇಡ. ಇದು ಗುಡ್ ನ್ಯೂಸ್ ಅಲ್ಲಿ ರಿವೀಲ್ ಮಾಡ್ಬೇಕು ಈ ಫೋಟೋ. ಸರಿ ಆಯ್ತು, ತೋರಿಸ್ಕಿಸ್ಬಿಟ್ಟ. ಇಲ್ಲ ಗುಡ್ ನ್ಯೂಸ್ ಅಲ್ಲಿ ರಿವೀಲ್ ಮಾಡ್ಬೇಕು ಗೈಸ್. ಅದನ್ನ ಇಲ್ಲಿ ಅಂದ್ರೆ ಎಲ್ಲ ಅವ್ರದೇ 1 2 3 4 5 6 7 8 9 10 11 12 13 14 15 16 16 ಫೋಟೋ ಒಂದು ಫ್ರೇಮಲ್ಲಿ ಹಾಕೋರು. ಒಂದು ಇನ್ನೊಂದು ಐತೆ ತೆಗಿ, ಇನ್ನ ಲಿಸ್ಟ್. ಇಲ್ಲಿದ್ದಾನೆ ವಿಷ್ಣು. ಇಲ್ಲಿ ನೋಡಿ, ಇದು ಕ್ಯೂಟೆಸ್ಟ್ ಫೋಟೋ ಆಲ್ಬಮ್ ಅಲ್ಲಿ. ಅವ್ನ ಮೂತಿ ನೋಡಿ, ಇಲ್ಲಿ ಅವ್ನು ನಿಂತಿರೋದು. ಕೋಟ್ ಎಲ್ಲ ಬಿಚ್ಚಾಕ್ಬಿಟ್ವಿ ಲಾಸ್ಟಲ್ಲಿ. ಆಮೇಲೆ ನಾನು ಒಬ್ಳಿಗೆ ಒಂದಷ್ಟು ಸಿಂಗಲ್ ಫೋಟೋಸ್ ಹಾಕಿದ್ದಾರೆ ಅಷ್ಟೇ ಗೈಸ್. ಇಲ್ಲಿ ಬಂದ್ರೆ ಮತ್ತೆ ಖಾಲಿ ಜಾಲಿ ನೋಡಿ ಗೈಸ್. ಇಷ್ಟು ಉದ್ದ ಇದೆ ಆಲ್ಬಮ್. ಆಕ್ಚುಲಿ ಇಷ್ಟು ಉದ್ದ ಇದೆ ನೋಡಿ. ಹೇಗೆ ಅನ್ನಿಸ್ತು ಆಲ್ಬಮ್? ಸೊ ಇದು ನಮ್ಮ ಮನೆಯ ಫಸ್ಟ್ ಆಲ್ಬಮ್ ಅಲ್ಲ ಅಂಬಿ. ನಮ್ಮ ಮದ್ವೆದಿಲ್ಲ, ನನ್ನ ಫಂಕ್ಷನ್ ಇಲ್ಲ, ಯಾವ್ದಾವ್ದು ಇಲ್ಲ, ನಾಮಕರಣದಿಲ್ಲ, ಒಂದು
ಯಾವುದೂ ಇರಲಿಲ್ಲ. ಸೊ ಫಸ್ಟ್ ಆಲ್ಬಮ್ ನಮ್ಮ ಮನೆಗೆ ಆ್ಯಡ್ ಆನ್ ಆಗಿದೆ. ತುಂಬ ಖುಷಿ ಇದೆ ಆಲ್ಬಮ್ ಬಂದಿರೋದು, ಬಿಕಾಸ್ ಮೆಮೊರೀಸ್ ಅಲ್ವಾ ಇದೆಲ್ಲಾನು, ಹಿಂಗೆ ಮಾಡಿದ್ವಿ ಅಂತ ಒಂದು ಮೆಮೊರಿಗೋಸ್ಕರ ಈ ಆಲ್ಬಮ್ ತುಂಬಾನೇ ಇಷ್ಟ ನನಗೆ. ಒಂದೊಂದು ಶೀಟ್ ಅಷ್ಟು ಎಷ್ಟು ದಪ್ಪ ಇದೆ ಗೊತ್ತಾಗಿಸಿದ್ನೆ, ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಮಸ್ತ್. ಹಿಂಗೆ ಮಾಡಿದ್ರು ಏನೂ ಆಗಲ್ಲ, ನೋಡಿದ್ರಾ? ಹಿಂಗೆ ಮಾಡಿ ಹಿಂಗೆಲ್ಲ ಅಂತಿದ್ರು ಕೂಡ ಅದು ಏನೂ ಆಗಲ್ಲ, ಬಿಕಾಸ್ ಇದು ಪ್ಲಾಸ್ಟಿಕ್ ಪೇಪರ್ಸ್ ಅನ್ಸುತ್ತೆ, ಅದಕ್ಕೋಸ್ಕರ. ನೀರಲ್ಲಿ ಬಿದ್ರು ಏನೂ ಆಗಲ್ಲ ಅಲ್ಲ ಅಂಬಿ? ವಾಟರ್ ಪ್ರೂಫ್. ಮತ್ತೆ ಇದು ಅಷ್ಟೇ ಗೈಸ್, ಆಲ್ಬಮ್ ವಿಡಿಯೋ ಇದಾಗಿತ್ತು. ಇಷ್ಟೊಂದು ಫಸ್ಟ್ ಮಲಗಿಸ್ಬಿಟ್ಟಿದ್ದೀವಿ, ಫುಲ್ಲು ತೀಟ ಮಾಡ್ತಿದ್ದ. ಅವ್ನಿಗೆ ಅನ್ನ ತಿನ್ಸಕ್ಕೆ ಬೆಳಿಗ್ಗೆ ಏನಿಲ್ಲ ಅಂತಂದ್ರೆ 2 ಅವರ್ ಅಲ್ಲಂಬಿ, 2 ಅವರ್ ಅನ್ನ ತಿನ್ಸಿರೋದು. ಅದೇನಂದ್ರೆ ಫಸ್ಟಿಂದ ತಿನ್ಸ್ಕೊಂಡ್ ಬಂದಿದ್ರು, ಸ್ವಲ್ಪ ರೂಢಿ ಆಯ್ತಿದ್. ಇವಾಗ ತಿನ್ನಿಸ್ತಾ ಇದೀವಲ್ಲ, ಅದಕ್ಕೋಸ್ಕರ ಅವನು ತಿಂತಾ ಇಲ್ಲ, ನುಂಗ್ತಾ ಇಲ್ಲ, ಆ ಪ್ರೆಷರ್ ಕೊಡ್ತಾ ಇಲ್ಲ ಅವ್ನು ನುಂಗ. ಸರಿ ಆದ್ರೆ ಕರೆಕ್ಟಾಗಿ ಒಂದ್ಸರಿ ಏನಿಲ್ಲ ಅಂತಂದ್ರೆ ಒಂದು 5-6 ನಿಮಿಷದಲ್ಲಿ ತಿನ್ಬಿಡ್ತಾನೆ. ಅನ್ನ ಇದೆಯಲ್ಲ, ಅನ್ನ ಈಗೀಗ ಅಭ್ಯಾಸ ಮಾಡಿಸಿದ್ದೀನಿ, ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ತಿಂತಾನೆ. ಆಗ ತಿಂತಾನೆ ಇರಲಿಲ್ಲ, ಅಬ್ಳಿಸ್ಕೊಳ್ಳೋ ಥರ ಮಾಡ್ತಿದ್ದ. ಈಗ ಓಕೆ ಗೈಸ್. ಸೊ ಆಲ್ಬಮ್ ಬೇಗ ಅನಿಸ್ತು, ಕಮೆಂಟಲ್ಲಿ ತಿಳಿಸಿ. ನಮ್ಮ ಮೊದಲೇ ಆಲ್ಬಮ್. ಸೊ ನನಗೊತ್ತು, ನಾವು ಹೇಳಿದ್ವಿ ಆಲ್ರೆಡಿ ಅಲ್ವಾ, ಬರ್ತಡೇ ಬ್ಲಾಗಲ್ಲಿ ಆಲ್ಬಮ್ ಬರೋದು ಲೇಟ್ ಆಗುತ್ತೆ, ಬಟ್ ಬಂದ ತಕ್ಷಣ ತೋರಿಸ್ತೀವಿ ಅಂತ. ಆಲ್ರೆಡಿ ಬಂದು 4-5 ದಿವಸ ಆಗಿದೆ, ಬಟ್ ನಾವೇ ವ್ಲಾಗ್ ಮಾಡಿದ್ನ. ಆಗಲೇ ಹೇಳಿದ್ನಲ್ಲ, ಹೆಲ್ತ್ ಇಶ್ಯೂ. ಹನುಮಾನ್ ಜಯಂತಿದೊಂದು ವ್ಲಾಗ್ ಬರಬೇಕಿತ್ತು, ಬಟ್ ಅದು ಅನ್ಫಾರ್ಚುನೇಟ್ಲಿ ಬರಲಿಲ್ಲ. ನಿಮ್ಗೆ ಆಗಲೇ ಹೇಳಿದೆ, ಬಿಕಾಸ್ ಆಫ್ಟರ್ ಡೆಲಿವರಿ ಮೈ ಫಸ್ಟ್ ಪೀರಿಯಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಅಂಬಿ ಬೇಡ, ರೆಸ್ಟ್ ಮಾಡೋಣ, ವ್ಲಾಗ್ ಏನು ಮಾಡೋದು ಬೇಡ, ಒಂದು 3-4 ದಿವಸ ಅಂತ ಹೇಳ್ದ. ಅದು ಅಲ್ಲದೆ ಅವನಿಗೆ ಹನುಮಾನ್ದು ಕಾಸ್ಟ್ಯೂಮ್ ಕೂಡ ನಾನು ಹಾಕೋಕ್ಕಾಗಲ್ಲ, ನಿಮಗೆ ಗೊತ್ತು. ಆಮೇಲೆ ಪೂಜೆ ಕೂಡ ಎಲ್ಲಾನು ಅವನು ಒಬ್ಬನೇ ಹಿಡಿಯಕ್ಕಾಗಲ್ಲ, ಒಬ್ಬನೇ ಮಾಡಕ್ಕೂ ಆಗಲ್ಲ. ಅದಕ್ಕೆ ಆಂಜನೇಯಂದು ಅಂದ್ರೆ ನಾವು ಅವ್ರನ್ನ ಪಾಲಿಸೋದ್ರಿಂದ ನಮ್ಗೆಲ್ಲಾನು ಕೂಡ ಶುದ್ಧವಾಗಿದ್ರೆ. ನೋಡಿ ಗಾಯ್ಸ್, ಹನುಮಾನ್ ಜಯಂತಿಗೆ ಹಾಕ್ಪತ್ತೆ ಏನಿಲ್ಲ, ಬಟ್ ಮತ್ತೆ ಮಾಡ್ತೀವಿ ಅವನಿಗೆ. ಇಲ್ಲಾಂದ್ರೂ ಆಂಜನೇಯ ಕಾಸ್ಟ್ಯೂಮ್ ಹಾಕ್ಲೇಬೇಕು, ಅದು ನಮ್ ಡ್ರೀಮ್ ಅಂತಾನೆ ಹೇಳ್ಬೋದು. ಮತ್ತೆ ಹಾಕ್ತಿವಿ, ಅದಕ್ಕೋಸ್ಕರ ಎಲ್ಲ ಕ್ಲಿಯರ್ ಆಗ್ಲಿ ಅದೇನಿದೆ ಅಂತ. ಆಕ್ಚುಲಿ ನನಗೆ ಸ್ವಲ್ಪ ಈ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು, ಪೀರಿಯಡ್ ಬಂದಿಲ್ಲ ಇನ್ನು ಅಂತ ಹೇಳಿ. ಡೆಲಿವರಿ ಆದ್ಮೇಲೆ ಆಫ್ಟರ್ ಫೈನಲಿ ಫಸ್ಟ್ ಪೀರಿಯಡ್ ಬಂತು. ಸೊ ಅದಕ್ಕೋಸ್ಕರ ನಾನೇನು ಫುಲ್ ಚೆನ್ನಾಗಿದ್ದ, ಫೈನ್ ಆಗಿದ್ದ, ಬಟ್ ಅಂಬಿನೇ ಬೇಡ ವ್ಲಾಗ್ ಮಾಡೋದು, ರೆಸ್ಟ್ ಮಾಡು, ಹುಷಾರಾದ್ಮೇಲೆ ವ್ಲಾಗ್ ಮಾಡೋಣ, ಇದೆಲ್ಲ ಆದ್ಮೇಲೆ ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರ ಇದೆಲ್ಲ ಆದ್ಮೇಲೆ ವ್ಲಾಗ್ ಮಾಡಿದ್ವಿ. ಒಂದ್ ದಿವಸ ನಮ್ಮ ವಿಷ್ಣುಗೆ ಆಂಜನೇಯಂದು ಕಾಸ್ಟ್ಯೂಮ್ ಹಾಕಿ ಹಾಕ್ತೀವಿ. ಒಂದ್ ದಿವಸ ಏನಕ್ಕೆ ಮನ್ಸ್ಪಟ್ರೆ ನಾಳೆ ಇದೊಂದು ಇನ್ನೊಂದ್ 2 ದಿವಸ ಮುಗಿಲಿ, ಹಾಕ್ಸ್ತೇನೆ. ಶನಿವಾರ ಹಾಕ್ಸೋಣ ಅಂತ ನಾನು. ಈ ಶನಿವಾರ ಹಾಕ್ಸೋಣ, ಹಾಕ್ಸ್ಬಿಟ್ಟು ಇಲ್ಲಿ ಬರೆಯೋದು. ಹೆಂಗ್ರು ಶನಿವಾರ ಬೆಳಗ್ಗೆ ಮಲ್ಕೊಂಡ್ಬಿಡ್ತಾನೆ, ಹೆಂಗ್ರು ಅವಾಗ ಮಲ್ಕೊಂಡಾಗ ಎಲ್ಲ ಡೋರ್ ಹೊಡ್ಕೊಂಡೆ, ಹಿಂಗ್ ಊದಿದೆ ಅಂತಂದ್ರೆ ಟಚ್ ಮಾಡ್ಕೊಳಕ್ ಆಯ್ತಲ್ಲ. ನಾನು ಹೊಡಿಯಕ್ ಬಂದು ಹೊಡ್ಕೊಂಡ್ಲು, ಹಂಗೆ. ಅದಕ್ಕೆ ದೇವ್ರು ಎಲ್ಲ ಒಂದ್ ಕಡೆ ತೋರಿಸ್ತಾ ಇರ್ತಾನೆ. ನಿನ್ ಗೊಡೆಯಾಗ ಬಂದಿದ್ಕೆ ಅಂತಲ್ಲ, ನೀನ್ ಕೈ ಹಿಂಗ್ ತಳ್ಳಿಟ್ಕೆ. ಗೈಸ್ ಈ ವ್ಲಾಗ್ ಮಾಡಕ್ ಮುಂಚೆ ಫಸ್ಟ್ ಒಂದ್ಸತಿ ಮಾಡಿಕೊಂಡಿದ್ವಿ, ಬಟ್ ಜಗಳ ಆಡ್ಬಿಟ್ವಿ. ಅದಕ್ಕೆ ಮತ್ತೆ ಫಸ್ಟ್ ಇಂದ ಮಾಡ್ತಿದ್ವಿ ಗೈಸ್. ನಾವು ಜಗಳ ಆಡಲ್ವ ಅಂತ ತುಂಬಾ ಜನ ಕೇಳ್ತಿರ್ತಾರಲ್ಲ, ಯಾರು ಹೇಳಿದ್ ಗೈಸ್ ನಾವು ಜಗಳ ಆಡಲ್ಲ ಅಂತ? ನಮ್ಮಷ್ಟು ಜಗಳ ಆಡೋರೆ ಯಾರಿಲ್ಲ, ತೋರಿಸ್ಕೊಡಲ್ಲ ಅಷ್ಟೇ. ಗೈಸ್ ನೋಡಿದ್ರಲ್ಲ, ಏನಿಲ್ಲ ಅದ್ರಲ್ಲಿ ನಾವೇನಂತ ದೊಡ್ಡದೇನು ಇಲ್ಲ, ನಮ್ಗೊಂದು ಖುಷಿ ಅಷ್ಟೇ, ಇನ್ನೇನಿಲ್ಲ. ಅದು ಅಲ್ಲ, ನಮ್ಮ ಮನೆಗೆ ಇದು ಫಸ್ಟ್ ಆಲ್ಬಮ್. ಯಾಕಂದ್ರೆ ನನ್ನ ಮದುವೆಗೂ ನಾವು ಆಲ್ಬಮ್ ಮಾಡಿಸಿಲ್ಲ, ಮತ್ತೆ ನಾಮಕರಣಕ್ಕೆ ನನ್ನ ಫಂಕ್ಷನ್ದು ಇಲ್ಲ, ನನ್ನ ಶ್ರೀಮಂತದ್ದು ಇಲ್ಲ, ಯಾವ್ದು ಆಲ್ಬಮ್ ಇಲ್ಲ ನಮ್ಮ ಹತ್ರ. ಇದು ನಮ್ಮ ಫಸ್ಟ್ ಆಲ್ಬಮ್ ನಮ್ಮ ಮನೆಗೆ ಬರ್ತಾ ಇರೋದು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ವಿ. ನಾನು ಹೇಳಿದ್ದೆ ಆಲ್ಬಮ್ ಬಂದ ತಕ್ಷಣ ವೀಡಿಯೋ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಟೈಮ್ ಬೇಕೇ ಬೇಕಾಗುತ್ತೆ ಆಲ್ಬಮ್ ಮಾಡೋಕ್ಕೆ, ಅದಕ್ಕೋಸ್ಕರ ಟೈಮ್ ತೊಗೊಂಡಿದ್ದು. ಅದು ಬರೋಕೆ 1 ತಿಂಗಳು ಆಗೋಯ್ತು, ಅದೆಲ್ಲ ಕೂಡಿ ಇದು ಮಾಡಬೇಕಾದ್ರೆ. ಯಾಕಂದ್ರೆ ಅವ್ರು ಒಂದೊಂದು ಫೋಟೋನ ತೊಳೆದು ಎಡಿಟ್ ಮಾಡಿ ಅದನ್ನ ಫ್ರೇಮ್ ಮಾಡಿ ಅದನ್ನ ಪ್ರಿಂಟ್ ತೊಗೊಂಡು ತುಂಬಾ ಕಷ್ಟ ಇದೆ. ಸೊ ಅದಕ್ಕೋಸ್ಕರನೇ ನಾವು ವೆಯ್ಟ್ ಮಾಡಿದ್ವಿ. ಓಕೆ, ಯಾವಾಗ ಬರುತ್ತೋ ಆವಾಗಲೇ ಕೊಡಿ ಅಂತೇಳಿ ವೆಯ್ಟ್ ಮಾಡಿದ್ವಿ. ಅವ್ರು ಕೊನೆಗೂ ಕೊಟ್ಟರು. ಸೊ ಅದಕ್ಕೆ ನಿಮ್ಮ ಮುಂದೆ ಮಾಡಿದ್ದೀವಿ. ಯಾವಾಗಲೂ ಮಾಡಬೇಕಿತ್ತು, 3 ದಿವಸದಿಂದನೇ ಮಾಡಬೇಕಿತ್ತು, ಬಟ್ ಇವಾಗ ಮಾಡೋಕ್ಕೆ ಅದು ಟೈಮ್ ಕೂಡಿ ಬಂದಿದೆ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮರಿದಲ್ಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿಷ್ಣುಗೆ ಆಂಜನೇಯನ್ ಕಾಸ್ಟ್ಯೂಮ್ ಹಾಕೋಣ. ಸೊ ಹಾಕೋಕ್ಕಂತೂ ಆಗಲಿಲ್ಲ, ನಿಮಗೆ ರೀಸನ್ ಹೇಳಿದ್ದೀನಿ. ಸೊ ಅಷ್ಟೇ, ನೆಕ್ಸ್ಟ್ ಟೈಮ್ ಪಕ್ಕ ಹಾಕ್ತೀನಿ ಅವ್ನಿಗೆ ಆಂಜನೇಯಂದು. ಇದೇ ಶನಿವಾರನೇ ಹಾಕ್ತೀವಿ, ಆಯಿತಾ? ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಆಯಿತು ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.